ಈ ತರ ರೆಡಿ ಆಗುತ್ತೆ ಸರ್ ಇದು? ಹಾ ಸರ್, ಈ ತರ ರೆಡಿ ಆಗುತ್ತೆ. ಹಾ ಸರ್. ಸೊ ಇದರಲ್ಲಿ ನಾವು ರಾ ಮಟೀರಿಯಲ್ ನಾವೇ ಕೊಡ್ತೀವಿ, ಪ್ಲಸ್ ಟ್ರೈನಿಂಗ್ ಫ್ರೀ ಆಗಿ ಕೊಡ್ತೀವಿ. ಓಕೆ. ಆಮೇಲೆ ನಿಮಗೆ 1 ವರ್ಷ ಅಗ್ರಿಮೆಂಟ್ ಮಾಡಿ ಕಸ್ಟಮರ್ಸ್ ಅಗ್ರಿಮೆಂಟ್ ಮಾಡಿ ಕೊಡ್ತೀವಿ. ಅಗ್ರಿಮೆಂಟ್ ರಿನ್ಯೂವಲ್ ಇರುತ್ತೆ ಎವ್ರಿ ಇಯರ್. ಓಕೆ ಸರ್. ಪ್ರತಿ ವರ್ಷ ರಿನ್ಯೂವಲ್ ಮಾಡಿ ಕೊಡ್ತೀವಿ. ಹಾ ಸರ್. ಸೊ ಅದರಲ್ಲಿ ನಮ್ಗೆ ಏನಿದೆ ಅಂದ್ರೆ ಮೇನ್ ಇರೋದು ನಾವು ಕಸ್ಟಮರ್ಗೆ ಫ್ರೆಂಡ್ಲಿ ಸರ್ವಿಸ್ ಕೊಡ್ಬೇಕಂತ ಹೇಳಿ ಅವ್ರಿಗೆ ಒಂದು ಬೆನಿಫಿಟ್ ಜಾಸ್ತಿ ಕೊಡ್ಬೇಕಂತ ಒಂದು ಅಡಿಷನಲ್ ಆಗಿ ಏನ್ ಕೊಡ್ತಾ ಇದೀವಿ ಅಂದ್ರೆ, ಪ್ಲಸ್ ಅವ್ರು ಆರಾಮಾಗಿ ಕುಂತು ಮನೆಯಲ್ಲಿ ಮಾಡ್ಬೋದು. ಯೂಶಲಿ ಲೇಡೀಸ್ಗೋಸ್ಕರ ಪಾರ್ಟ್ ಟೈಮ್ ಕೆಲಸ ಮಾಡಿ 3 ಇಂದ 4 ಗಂಟೆ ಕೂಡ ಕೆಲಸ ಮಾಡ್ಕೋಬಹುದು. ಓಕೆ ಓಕೆ ಸರ್. 4 ಇಂದ 8 ಗಂಟೆ ಕೆಲಸನೂ ಮಾಡ್ಬೋದು ಮನೆ. ಓಕೆ, ಇದು ಬೈಬ್ಯಾಕ್ ಇರುತ್ತೆ ಸರ್? ಇದು ಬೈಬ್ಯಾಕ್ ಇರುತ್ತೆ, ಅದಕ್ಕೋಸ್ಕರ ಅಗ್ರಿಮೆಂಟ್ ಕೊಡ್ತಾ ಇರೋದು. ಹಾ ಸೊ ಸರ್. ಇದ್ರಲ್ಲಿ ಯಾವುದೇ ರೀತಿಯಿಂದ ಮೋಸ ಇರಲ್ಲ. ಇದು ನೋಡಿ ನೋಡ್ತಾ ಇರೋದು ಕಸ್ಟಮರ್ ತಂದು ಮಾಡ್ಕೊಟ್ಟಿರೋದು. ಇದೆಲ್ಲ 500 ಗ್ರಾಮಿಂದ ಈ ತರ ಮಾಡಿ ನಮ್ಗೆ ಕೊಟ್ಟಿರೋದು ಇದು. ಸೊ ಇದೇನಿದೆ ಮೇನ್ ಕಾಸ್ಟ್ ಇರೋದು ಹತ್ತಿ ಕಾಸ್ಟ್. ಹತ್ತಿದಿರೋದು ನಿಮ್ಗೆ ರಾ ಮೆಟೀರಿಯಲ್ ಇದು ಒಂದೇ ಇರೋದು. ಇದು ನಿಮ್ಗೆ 350 rupees kg ಕೊಡ್ತೀವಿ ಕಸ್ಟಮರ್ಸ್ಗೆ. ಅದ್ ಮಾಡಿ ನಮ್ಗೆ ಈ ತರ ಅರ್ಧ kg 1 kg ಮಾಡಿ ನಮ್ಗೆ ಕೊಟ್ರೆ 750 rupees ವರೆಗೂ ನಾವು ಕೊಡ್ತಾ ಇದ್ದೀವಿ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದೀವಿ. ಓಕೆ ಓಕೆ ಸರ್. ಯಾಕಂದ್ರೆ ಇದು ಕಾಟನ್ ನಮ್ಗೆ 350 rupees ಅಲ್ಲಿ ಕೆಜಿ ಸಿಗತ್ತೆ. ಹೌದು. ಓಕೆ, ರೆಡಿ ಮಾಡಿ ನಾವು ತಗೊಂಡ್ಬಂದು ಈ ತರ ಪಾಕೆಟ್ ಮಾಡಿ ನಿಮ್ಗೆ ತಗೊಂಡ್ಬಂದು ಕೊಟ್ಟ ಅಂದ್ರೆ ನೀವು ನಮ್ ಕಡೆಯಿಂದ ಬೈ ಬ್ಯಾಗ್ ತಗೊಳ್ಳೋದು 750 ರೂಪಾಯಿ ತಗೋತೀರಾ 1 kg. ಓಕೆ ಓಕೆ. ಯಾಕಂದ್ರೆ ಸ್ನೇಹಿತರೆ ನೋಡ್ತಾ ಇದೀರಲ್ಲ, ಇದರಲ್ಲಿ ಒಬ್ರು ಅಂತಲ್ಲ, ನೀವು 3 ಜನನು ಕೂಡಿ ಇದರಲ್ಲಿ ನೀಟಾಗಿ ಇಷ್ಟು ಬಿಟ್ಬಿಟ್ರೆ ಸಾಕು. ಓಕೆ ಸರ್. ಈ ತರ ಇದರಲ್ಲಿ ನಾವು ಮಸಾಲ ಗಿಸಾಲ ಏನಾರಿತ್ತ ಅದನ್ನು ಎಲ್ಲ ಪ್ಯಾಕಿಂಗ್ ಮಾಡಿ ಈ ತರ ಸೇಲ್ ಮಾಡಿ ನೀಟಾಗಿ ಮಾಡಿ ನೀವು ಕೊಡ್ಬೋದು. ಓಕೆ ಓಕೆ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಫಾರೂಕ್. ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು ನಿಮಗೆ ಶ್ರೀ ಸಿದ್ಧಾರೂಢ ಎಂಟರ್ಪ್ರೈಸಸ್. ಇದು ಬೆಂಗಳೂರಲ್ಲಿ ಇದೆ ಸ್ನೇಹಿತರೆ. ಬೆಂಗಳೂರದವ್ರು ಯಾರು ಬೈ ಬ್ಯಾಕ್ ಬಿಸ್ನೆಸ್ ಹುಡುಕ್ತಾ ಇದ್ದೀರಲ್ಲ, ಅವ್ರು ಇಲ್ಲೇ ವಿಸಿಟ್ ಮಾಡ್ಬೋದು ಸ್ನೇಹಿತರೆ. ಇವತ್ತು ನಾವು ನಿಮಗೆ ಏನು ಮಷಿನ್ ತೋರಿಸ್ತಾ ಇದ್ದೀರಲ್ಲ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು. ಇವ್ರ ಹತ್ರ ನಿಮಗೆ ಎಲ್ಲ ಥರದ್ದು ಮಷಿನ್ಸ್ ಅವೈಲೇಬಲ್ ಇದೆ ಸ್ನೇಹಿತರೆ. ಎಲ್ಲ ನೋಡ್ಕೋಬೋದು. ಪೇಪರ್ ಪ್ಲೇಟ್ ಮಷಿನ್ ಬೇಕಂದ್ರೆ ಅದನ್ನು ಸಿಗುತ್ತೆ. ಅಗರಬತ್ತಿ ಮಷಿನ್ ಇದೆ. ಅದೇ ಥರ ನಿಮಗೆ ಇಲ್ಲಿ ರೊಟ್ಟಿ ಮಷೀನು ಅದಾವೆ ಸ್ನೇಹಿತರೆ. ರೊಟ್ಟಿ ಮಷೀನು ಇದು ಎಲ್ಲ ನೋಡ್ಕೋಬೋದು. ಇವತ್ತು ಏನು ಮಷಿನ್ ನಾವು ವಿಡಿಯೋ ಮಾಡ್ತಾ ಇದ್ದೀವಲ್ಲ ಸ್ನೇಹಿತರೆ, ಅದ್ರ ಬಗ್ಗೆ ಸರಿಗೆ ನಂಗೆ ಕರೆದಿದ್ರು. ಯಾವುದು ಬೈಬ್ಯಾಕ್ ಬಿಸ್ನೆಸ್ ಇದೆ ಅಂಥೇಳಿ. ಆ ಬೈಬ್ಯಾಕ್ ಬಿಸ್ನೆಸ್ ಯಾವುದಿದೆ ಏನಿದೆ ಅದೆಲ್ಲ ತಿಳ್ಕೊಳ್ಳೋಣ. ಸರ್ಗೆ ಬೆಟ್ಟಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಸ್ನೇಹಿತರೆ, ಈಗ ಸ್ಪೆಷಲ್ ಏನು ವಿಡಿಯೋ ಮಾಡೋಕ್ಕೆ ಬಂದೀವಲ್ಲ ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಗೊಳ್ಳೋಣ. ಸರ್ ಸರ್ಗೆ ಬೆಟ್ಟಾಗಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಸ್ವಲ್ಪ ನಮ್ಮ ಇವಾಗ ಫಸ್ಟ್ ನಿಮ್ಮ ಇಂಟ್ರೊಡ್ಯೂಸ್ನ ಕೊಡಿ. ನಿಮ್ಮ ಹೆಸರು ಮತ್ತು ನಿಮ್ಮ ಕಂಪ್ನಿ ಹೆಸರ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್, ನನ್ನ ಹೆಸರು ನವೀನ್ ಮುಂಜಿ ಅಂತ. ಹಾಂ ಸರ್. ನಮ್ಮದು ಸೆಕೆಂಡ್ ಬ್ರಾಂಚಸ್ ಶ್ರೀ ಸಿದ್ಧಾರೂಢ ಎಂಟರ್ಪ್ರೈಸಸ್ ಬೆಂಗಳೂರು ಬನಶಂಕರಿ ಸೆಕೆಂಡ್ ಸ್ಟೇಜ್ನಲ್ಲಿ ಇದೆ. ಹಾಂ ಸರ್. ಸೊ ಲ್ಯಾಂಡ್ ಮಾರ್ಕ್ ಏನಂದ್ರೆ ಸೆಕೆಂಡ್ ಸ್ಟೇಜ್ ಪೋಸ್ಟ್ ಆಫೀಸ್ ಹತ್ರ ಬಂದ್ರೆ ಸಾಕು. ಅಲ್ಲಿಂದ ಈಸಿಲಿ ನಾವು ರಿಸೀವ್ ಮಾಡಿ ಹೇಳ್ಕೊಡ್ತೀವಿ. ಓಕೆ ಓಕೆ ಸರ್. ಅಲ್ಲಿಂದ ನೀವು ಪಿಕಪ್ ಮಾಡ್ತೀರಾ ಸರ್? ಖಂಡಿತ. ಓಕೆ ಓಕೆ ಸರ್. ನಿಮ್ದು ಇನ್ನೊಂದು ಬ್ರಾಂಚ್ ಇದೆ ಅಲ್ಲ ಹುಬ್ಳಿಯಲ್ಲಿ? ಹೌದು. ಅಲ್ಲೇನು ಇದೇ ತರ ಎಲ್ಲ ಆಪ್ಷನ್ ಇರುತ್ತೆ? ಇನ್ನು ಬರೀ ಇದು ಬೆಂಗಳೂರು ಪೀಪಲ್ಗೆ ಅಷ್ಟೇ ಇದೆ ಸರ್ ಇವತ್ತೇನು ನಾವು ಮಷಿನ್ ತೋರಿಸ್ತಾ ಇರೋದು? ಆಕ್ಚುಲಿ ನಮ್ದು ಬ್ರಾಂಚ್ 2 ಕಡೆ ಇರೋದ್ರಿಂದ 2 ಕಡೆ ಸರ್ವಿಸ್, ಪ್ರಾಡಕ್ಟ್, ಟ್ರೈನಿಂಗ್ ಎಲ್ಲ ತರ ಒಂದೇ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದೀವಿ. ಸೊ ಅದಕ್ಕೆ ಕಸ್ಟಮರ್ಗೆ ಯಾರು ಹತ್ರ ಆಗುತ್ತಲ್ಲ, ಹುಬ್ಳಿ ಸೈಡ್ ಉತ್ತರ ಕರ್ನಾಟಕಕ್ಕೆ ನೀವು ವಿಸಿಟ್ ಮಾಡಿ ಅಲ್ಲಿ ನೀವು ಡೀಟೇಲ್ಸ್ ತಗೋಬಹುದು. ಪ್ಲಸ್ ಇಲ್ಲಿ ನಿಮ್ಗೆ ದಕ್ಷಿಣ ಕರ್ನಾಟಕದಲ್ಲಿ ಏನ್ ಡೀಟೇಲ್ಸ್ ಬೇಕಂದ್ರೆ ಬೆಂಗಳೂರು ಬಂದ್ರೆ, ರಾಜಧಾನಿ ಬೆಂಗಳೂರಿಗೆ ಬಂದ್ರೆ ಎಲ್ಲ ಡೀಟೇಲ್ಸ್ ಅಲ್ಲೇನು ಅವೈಲೇಬಲ್ ಇದೆ ಅದೇ ಇಲ್ಲಿ ನಾವು ಕೊಡ್ತೀವಿ. ಓಕೆ, 2 ಕಡೆ ಸೇಮ್ ಆಪ್ಷನ್ ಇರುತ್ತೆ. ಸೇಮ್ ಆಪ್ಷನ್ ಇರುತ್ತೆ, ಸೇಮ್ ಸರ್ವಿಸ್ ಇರುತ್ತೆ, ಸೇಮ್ ಕ್ವಾಲಿಟಿನ ಮೇಂಟೈನ್ ಮಾಡ್ತಾ ಇರೋದು. ಓಕೆ ಓಕೆ ಸರ್. ಸರ್, ಇವತ್ತು ನಮ್ಮ ವ್ಯೂವರ್ಸ್ ಯಾವ ಮಷಿನ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಸರ್? ಸರ್, ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಹತ್ತಿ ಬತ್ತಿ ಮಷೀನು. ಹಾಂ ಸರ್. ಸೊ ಕಸ್ಟಮರ್ಸ್ಗೆ ನಾವು ರೀಸನೇಬಲ್ ರೇಟ್ ನಲ್ಲಿ ತಂದಿರೋದು. ನಾನು ನಿಮ್ಗೆ ಆ ಪ್ರಾಡಕ್ಟ್ ಬಗ್ಗೆ ಹೇಳ್ಕೊಡ್ತೀನಿ, ಬನ್ನಿ. ಓಕೆ, ಬನ್ನಿ ಸರ್, ತೋರಿಸ್ಬಿಡಿ. ಹಾಂ ಸರ್, ಅದು ಯಾವ ಮಷಿನ್ ಸರ್? ಅದೇ ಸ್ವಲ್ಪ ನಮ್ಮ ತೋರಿಸ್ಬಿಡಿ ಸರ್. ನೋಡ್ಬೇಕಾದ್ದು ಇದು ಹತ್ತಿ ಬತ್ತಿ ಮಷೀನ್ ಇದೆ. ಮಷೀನು ಇದು 2-in-1 ಮಷೀನ್ ಇರುತ್ತೆ. ಇದ್ರಲ್ಲಿ ಏನಿದೆ ಅಂದ್ರೆ ನಿಮ್ಗೆ ಹತ್ತಿ ಬತ್ತಿನೂ ಮಾಡ್ಕೋಬಹುದು, ಪ್ಲಸ್ ಸೀಲಿಂಗ್ ಪ್ಯಾಕಿಂಗು ಮಾಡ್ಕೋಬಹುದು. ಇದರಲ್ಲಿ ಸರ್ ಸೀಲಿಂಗ್ ಪ್ಯಾಕಿಂಗ್ ಮಾಡಕ್ ಬರುತ್ತೆ? ಸೀಲಿಂಗ್ ಪ್ಯಾಕಿಂಗ್ ಮಾಡ್ಬೋದು. ಅದೇನಂತ ತೋರಿಸ್ಕೊಡ್ತೀನಿ. ನೋಡ್ತಾ ಇರಬಹುದು ನೀವು. ಇದು ಸ್ಟಾರ್ಟ್ ಆಪ್ಷನ್. ಇದರಲ್ಲಿ ಸ್ಟಾರ್ಟ್ ಆಪ್ಷನ್ ಇದೆ. ಇದು ನಿಮ್ಗೆ ಇಲ್ಲಿ ಹೀಟಿಂಗ್ ಆಪ್ಷನ್ ಬರುತ್ತೆ ಈ ತರ. ಓಕೆ. ಇದು ಅದ್ ಬಿಟ್ರೆ ಫ್ಯಾನ್ ಆಪ್ಷನ್ ಇರುತ್ತೆ. ಸೊ ಹೀಟ್ ಆದಾಗ ನೀವು ಫ್ಯಾನ್ ಕೂಡ ಆನ್ ಮಾಡ್ಕೋಬಹುದು. ಇಲ್ಲಿಂದ ಫ್ಯಾನ್ ಬರುತ್ತೆ. ಓಕೆ ಓಕೆ. ಜಾಸ್ತಿ ನಾವು ಒಂದು 4 ತಾಸು 5 ತಾಸು ಕೆಲಸ ಮಾಡಿದ ಮೇಲೆ ಮಷಿನ್ ಹೀಟ್ ಆಗೈತೆ ಅಂತ ಹೇಳಿದ್ರೆ ಅವಾಗ ನಾವು ಫ್ಯಾನ್ ಹಚ್ಕೊಂಡು ಮಾಡ್ಕೋಬಹುದು. ಇದನ್ನ ಬೆಲ್ಟ್ ನ ಆಫ್ ಮಾಡ್ಲಿಕ್ಕೆ ಫ್ಯಾನ್ ಇರುತ್ತೆ. ಯಾಕಂದ್ರೆ ಇದು ನೀವು ನೀರು ಕಂಟಿನ್ಯೂ ಸ್ಪ್ರೇ ಮಾಡ್ತಾ ಇರಬೇಕು. ಅಂದ್ರೆ ಕಂಟಿನ್ಯೂ ಅಂದ್ರೆ ಹಸಿ ಇರಬೇಕು, ಹಸಿ ಇರಬೇಕು. ಓಕೆ ಓಕೆ. ಸೊ ಇದನ್ನ ಚೆನ್ನಾಗಿ ಹಸಿ ಮಾಡ್ಬಿಟ್ಟು ನೀವು ಇದನ್ನ ಏನಿದೆ ಅಂದ್ರೆ ಹತ್ತಿನ ಹಾಕಿ ಬತ್ತಿನ ಮಾಡ್ಕೋಬಹುದು. ಓಕೆ ಓಕೆ ಸರ್. ಯಾಕಂದ್ರೆ ಇದು ಹಸಿ ಅದಕ್ಕೆ ಮಾಡ್ಬೇಕಂತ ಹೇಳಿ ಸ್ನೇಹಿತರೆ, ನಿಮ್ಗೆ ಏನಿದೆ ಅಲ್ಲ ಇದರಲ್ಲಿ ನೀವು ನೋಡ್ಬೋದು. ಇಲ್ಲಿಂದ ಬತ್ತಿನ ನೀವು ಹಾಕಿದ ಮೇಲೆ ಕಾಟನ್
ಅದು ಇಲ್ಲಿ ಸಿಕ್ಕೋಬಾರ್ದು ಅಂಥೇಳಿ. ಅದಕ್ಕೆ ನೀವು ಸ್ವಲ್ಪ ಹಸಿ ಇತ್ತಂದ್ರೆ ನಾರ್ಮಲ್ ಆಗಿ ಕರೆಕ್ಟಾಗಿ ಇದು ಆಗತ್ತೆ. ಅದು ಯಾವ ಥರ ರೆಡಿನ ಆಗ್ತಾ ಇದೆ ಇಲ್ಲೇ ನೋಡ್ಕೋಬೋದು. ಈ ಥರ ನಾವು ಏನಿದೆಲ್ಲ ಇದರಲ್ಲಿ ಎಲ್ಲ ಥರದ್ದು ಬತ್ತಿನ ರೆಡಿ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲೇ ಸರ್ ನೋಡಿದರೆ ಕಟ್ ಮಾಡಿ ತೋರಿಸ್ತಾ ಇದ್ದಾರೆ. ಸರ್ ಇದು ಈಗ ನಾವು ಏನು ಬತ್ತಿ ಮಾಡ್ತಾ ಇದ್ದೀವಲ್ಲ ಸರ್, ಇದು ಯಾವ ಥರ ಬತ್ತಿ ಆಗತ್ತೆ? ಓಕೆ, ಈ ಥರ ರೆಡಿ ಆಗತ್ತೆ ಸರ್ ಇದು? ಹಾಂ ಸರ್, ಈ ಥರ ರೆಡಿ ಆಗುತ್ತೆ. ಹಾಂ ಸರ್. ಸೊ ಇದರಲ್ಲಿ ನಾವು ರಾ ಮಟೀರಿಯಲ್ ನಾವೇ ಕೊಡ್ತೀವಿ, ಪ್ಲಸ್ ಟ್ರೈನಿಂಗ್ ಫ್ರೀಯಾಗಿ ಕೊಡ್ತೀವಿ. ಓಕೆ. ಆಮೇಲೆ ನಿಮಗೆ 1 ವರ್ಷ ಅಗ್ರಿಮೆಂಟ್ ಮಾಡಿ ಕಸ್ಟಮರ್ಸ್ಗೆ ಅಗ್ರಿಮೆಂಟ್ ಮಾಡಿ ಕೊಡ್ತೀವಿ. ಅಗ್ರಿಮೆಂಟ್ ರಿನ್ಯೂವಲ್ ಇರುತ್ತೆ ಎವ್ರಿ ಇಯರ್. ಓಕೆ, ಪ್ರತಿ ವರ್ಷ ರಿನ್ಯೂವಲ್ ಮಾಡಿ ಕೊಡ್ತೀವಿ. ಹಾಂ ಸರ್. ಸೊ ಅದರಲ್ಲಿ ನಮ್ಗೇನಿದೆ ಅಂದರೆ ಮೇನ್ ಇರೋದು ನಾವು ಕಸ್ಟಮರ್ಗೆ ಫ್ರೆಂಡ್ಲಿ ಆಗಿರೋದು, ಫ್ರೆಂಡ್ಲಿ ಸರ್ವಿಸ್ ಕೊಡ್ಬೇಕಂತೇಳಿ ಅವ್ರಿಗೆ ಒಂದು ಬೆನಿಫಿಟ್ ಜಾಸ್ತಿ ಕೊಡ್ಬೇಕಂತ ಒಂದು ಅಡಿಷನಲ್ ಆಗಿ ಏನು ಕೊಡ್ತಾ ಇದೀವಿ ಅಂದರೆ ಸರ್, ಯಾಕಂದರೆ ಇನ್ನು ಅಗ್ರಿಮೆಂಟ್ ಮಾಡಿ ಕೊಡ್ತೇನಂತ ಹೇಳಿದ್ರಲ್ಲ ಸರ್, ಇದು ಅಗ್ರಿಮೆಂಟ್ ಎದರ ಸಲುವಾಗಿ ಸರ್? ಸರ್ ಅಗ್ರಿಮೆಂಟ್ ಎದಕ್ಕೆ ಸರ್, ಕಸ್ಟಮರ್ ಒಂದು ಬೈಬ್ಯಾಕ್ ಇದೆ, ಒಂದು ನಂಬಿಕೆ ಬರಬೇಕು. ಪ್ಲಸ್ ಅವ್ರು ಆರಾಮಾಗಿ ಕುಂತು ಮನೆಯಲ್ಲಿ ಮಾಡ್ಬೋದು. ಯೂಶಲಿ ಲೇಡೀಸ್ಗೋಸ್ಕರ ಪಾರ್ಟ್ ಟೈಮ್ ಕೆಲಸ ಮಾಡಿ 3 ರಿಂದ 4 ಗಂಟೆ ಕೂಡ ಕೆಲಸ ಮಾಡ್ಕೋಬಹುದು. ಓಕೆ ಓಕೆ ಸರ್. 4 ರಿಂದ 8 ಗಂಟೆ ಕೆಲಸನೂ ಮಾಡ್ಬೋದು ಮನೆಯಲ್ಲಿ. ಓಕೆ, ಇದು ಬೈಬ್ಯಾಕ್ ಇರುತ್ತೆ ಸರ್? ಇದು ಬೈಬ್ಯಾಕ್ ಇರುತ್ತೆ, ಅದಕ್ಕೋಸ್ಕರ ಅಗ್ರಿಮೆಂಟ್ ಕೊಡ್ತಾ ಇರೋದು. ಸೊ ಇದರಲ್ಲಿ ಯಾವುದೇ ರೀತಿಯಿಂದ ಮೋಸ ಇರಲ್ಲ. ಇದು ನೋಡ್ತಾ ಇರೋದು ಕಸ್ಟಮರ್ ತಂದು ಮಾಡಿಕೊಟ್ಟಿರೋದು. ಇದೆಲ್ಲ 500 ಗ್ರಾಮಿಂದ ಈ ತರ ಮಾಡಿ ನಮ್ಗೆ ಕೊಟ್ಟಿರೋದು ಇದು. ಸೊ ಇದೇನಿದೆ ಮೇನ್ ಕಾಸ್ಟ್ ಇರೋದು ಹತ್ತಿ ಕಾಸ್ಟ್. ಹತ್ತಿದಿರೋದು ನಿಮ್ಗೆ ರಾ ಮೆಟೀರಿಯಲ್ ಇದು ಒಂದೇ ಇರೋದು. ಇದು ನಿಮ್ಗೆ 350 rupees kg ಕೊಡ್ತೀವಿ ಕಸ್ಟಮರ್ಸ್ಗೆ. ಅದ್ ಮಾಡಿ ನಮ್ಗೆ ಈ ತರ ಅರ್ಧ kg 1 kg ಮಾಡಿ ನಮ್ಗೆ ಕೊಟ್ರೆ 750 rupees ವರೆಗೂ ನಾವು ಕೊಡ್ತಾ ಇದ್ದೀವಿ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದೀವಿ. ಓಕೆ ಓಕೆ ಸರ್. ಯಾಕಂದ್ರೆ ಇದು ಕಾಟನ್ ನಮ್ಗೆ 350 rupees ಅಲ್ಲಿ ಕೆಜಿ ಸಿಗತ್ತೆ. ಹೌದು. ಓಕೆ, ರೆಡಿ ಮಾಡಿ ನಾವು ತಗೊಂಡ್ಬಂದು ಈ ತರ ಪಾಕೆಟ್ ಮಾಡಿ ನಿಮ್ಗೆ ತಗೊಂಡ್ಬಂದು ಕೊಟ್ಟ ಅಂದ್ರೆ ನೀವು ನಮ್ಮ ಕಡೆಯಿಂದ ಬೈಬ್ಯಾಕ್ ತಗೊಳ್ಳೋದು 750 ರೂಪಾಯಿ ತಗೋತೀರಾ 1 kg. ಓಕೆ ಓಕೆ ಸರ್. ಅದಕ್ಕೋಸ್ಕರ ಅಗ್ರಿಮೆಂಟ್ ಮಾಡ್ತಾರೆ, ಅದರ ಸಲುವಾಗಿ ಅಗ್ರಿಮೆಂಟ್ ಮಾಡ್ತಾ ಇದ್ದೀರಾ. ಓಕೆ ಸ್ನೇಹಿತರೆ, ನಿಮ್ಗೆ ಏನಿದೆ ಅಲ್ಲ ಬೈಬ್ಯಾಕ್ ಬಿಸ್ನೆಸ್ ಇದೆ ಇದು. ನೀವು ಹತ್ತಿ ಬತ್ತಿ ರೆಡಿ ಮಾಡಿ ಈ ತರ ಪ್ಯಾಕಿಂಗ್ ಮಾಡಿ ತಗೊಂಡ್ಬಂದು ಕೊಟ್ಟ ಅಂದ್ರೆ ನಿಮ್ಗೆ ಏನಿರುತ್ತೆ ಅಲ್ಲ ಬೈಬ್ಯಾಕ್ ಬಿಸ್ನೆಸ್ ಇದೆ. ಅದ್ರಾಗ ನಿಮಗೆ ಟೋಟಲ್ ಆಗಿದ್ದು 400 ರೂಪಾಯಿ ನಿಮಗೆ 1 kg ಪ್ರಾಫಿಟ್ ಇರುತ್ತೆ. ಇದ್ರಾಗ ಏನಿದೆ ಅಲ್ಲ ರೇಟ್ ನಿಮಗೆ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಬಟ್ ಇವತ್ತಿಂದ ಏನು ರೇಟ್ ನಡೀತಾ ಇದೆ ಅದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀವಿ. ಓಕೆ ಸರ್, ಇನ್ನೂ ಸ್ವಲ್ಪ ಹೆಚ್ಚು ಮಾಹಿತಿನ ಕೊಡಿ ಸರ್. ಇದು ಎಷ್ಟು HP ಮೋಟರ್ ಇರುತ್ತೆ ಮತ್ತೆ ಯಾವ ತರ ಇದೆ ಏನಿದೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಸರ್ ಒಳ್ಳೆ ಪ್ರಶ್ನೆ ಕೇಳಿದಿರಾ. ಇದ್ರಲ್ಲಿ ಏನಿದೆ ಅಂದ್ರೆ 2x2 ಟೇಬಲ್ ನಲ್ಲಿ ಒಂದು ಚಿಕ್ಕ ರೂಮ್ ನಲ್ಲಿ ಒಂದು 100 square feet ರೂಮ್ ಇಲ್ಲ 50 square feet ರೂಮ್ ನಲ್ಲಿ ಸಣ್ಣ ಮೆಷಿನ್ ಕುಟ್ಕೊಂಡು ನೀವು ಕಸ್ಟಮರ್ಸ್ ಅರ್ನ್ ಮಾಡಬಹುದು. ಪ್ಲಸ್ ಯಾರಾದ್ರು ಒಂದು ಸಣ್ಣ ಸ್ಟೇಷನರಿ ಶಾಪ್ ಇದ್ರೆ ಕಸ್ಟಮರ್ಸ್ ಅವರು ಕೂಡ ಈ ಟೇಬಲ್ ಮೇಲೆ ಇಟ್ಕೊಂಡು ಅಂಗಡಿಯಲ್ಲಿ ಇಟ್ಕೊಂಡು ಕೆಲಸ ಮಾಡಬಹುದು. ಓಕೆ, ಇದು ನಾವು ಕೆಳಗಡೆ ಇಟ್ಕೊಂಡು ಮಾಡ್ಕೋಬಹುದು. ಕೆಳಗಡೆ ಇಟ್ಕೊಂಡು ಮಾಡಬಹುದು. ಕೆಳಗಡೆ ಕುಂದ್ರೆ ಮನ್ಕಾಲ್ ನೋಸುತ್ತೆ ಅಂತ ಟೇಬಲ್ ಮೇಲೆ ಇಟ್ಕೊಂಡು ಚೇರ್ ಇಟ್ಕೊಂಡು ಆರಾಮಾಗಿನೂ ಕೆಲಸ ಮಾಡಬಹುದು. ಸೊ ಇದ್ರಲ್ಲಿ ಏನಿದೆ ಅಂದ್ರೆ ಪಾರ್ಟ್ ಟೈಮ್ ಕೆಲಸ ಮಾಡಿ ಕೂಡ ನೀವು ಸಂಪಾದನೆ ಮಾಡಬಹುದು. ನಮ್ದು ಯಾವ್ದ್ರ ಒಂದು ಚಿಕ್ಕ ಅಂಗಡಿ ಇದೆ, ಅದರಲ್ಲಿ ಗಿರಾಕಿಯನ್ನ ಒಂದ್ ತಾಸಿಗೆ 4-5 ಗಿರಾಕಿ ಬರ್ತಿರ್ತಾವ. ನಾವು ಅಂಗಡಿಯಲ್ಲಿ ಸುಮ್ಮ ಖಾಲಿ ಕುಂತಿರ್ತೀವಿ. ಆ ಟೈಮಿಗೆ ಈ ತರ ಒಂದು ಮಷಿನ್ ಇಟ್ಕೊಂಡ್ ಕೆಲಸ ಅದಕ್ಕೆ ನಾವು ಒಂದು ಬಿಸ್ನೆಸ್ ಮಾಡ್ಕೋಬಹುದು. ನಮ್ಮ ಅಂಗಡಿನೂ ನಡೆಸಬಹುದು, ಅದ್ರ ಜೊತೆಯಲ್ಲಿ ನಮ್ಮ ಮನಿನೂ ನಡೆಸ್ಕೋಬಹುದು. ಕಸ್ಟಮರ್ಸ್ ಮಾಡ್ತಿದ್ದಾರೆ, ಕೊಡ್ತಿದ್ದಾರೆ. ಯಾರು ದುಡಿಬೇಕು ಮಾಡ್ಬೇಕಂತಿದಾರಲ್ಲ ಅವ್ರು ಖಂಡಿತ ಕೊಡ್ತಾ ಇದ್ದಾರೆ. ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ. ಅವ್ರಿಗೆ ಏನಾದ್ರು ತಪ್ಪಾದ್ರೆ ಹೇಳ್ಕೊಡ್ತೀವಿ. ಈ ತರ ಇಲ್ಲ, ಹೀಗ್ ಮಾಡಿ ಜಾಸ್ತಿ ದಬ್ಬ ಬರಬಾರ್ದು, ತಿಳು ಬರ್ಬೇಕು, ಈ ತರ ಕ್ವಾಲಿಟಿ ಮಾಡ್ಕೊಂಡ್ ಬಂದು ಅವ್ರು ನಮ್ಗೆ ಕೊಟ್ರೆ 10 ಗ್ರಾಮಿನ ಪ್ಯಾಕಿಂಗ್ ಇರುತ್ತೆ ಸರ್. ಇದು 10 ಗ್ರಾಮ್ ಪ್ಯಾಕಿಂಗ್ ಮಾಡ್ಕೊಂಡ್ ಬಂದು ನಮ್ಗೆ 500 ಗ್ರಾಮಿಂದು ಒಂದು ತೂಕ ಮಾಡಿ ನಮ್ಗೆ ಕೊಟ್ರಂದ್ರೆ ನಾವು ಅವ್ರಿಗೆ ಮಾಡಿ ಖಂಡಿತ ಅಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿ ರಿಟರ್ನ್ ತಗೋತೀವಿ. ಓಕೆ ಓಕೆ ಸರ್. ಸರ್, ಇದು ಎಷ್ಟು HP ಮೋಟರ್ ಇರುತ್ತೆ ಮತ್ತು ಇದು ಮನೆ ಕರೆಂಟಿಗೆ ನಡೀತಿದೆ, ಏನು ಸಪ್ರೇಟ್ ಆಗಿ ಇದಕ್ಕೂ ಮೀಟರ್ ಏನು ಕಮರ್ಷಿಯಲ್ ತಗೋಬೇಕಾಗತ್ತೆ, ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಇದರಲ್ಲಿ 0.25 HP ಮೋಟರ್ ಇರುತ್ತೆ. ಯಾವುದೇ ರೀತಿಯಿಂದ ಕಮರ್ಷಿಯಲ್ ಕರೆಂಟ್ ಬೇಕಾಗಲ್ಲ. ಮನೆಯಲ್ಲಿ ಕುಂತ್ಕೊಂಡು ಆರಾಮಾಗಿ ಮಾಡಬಹುದು. ಯಾವುದೇ ರೀತಿಯಿಂದ ಮೋಟರ್ ಆವಾಜ್ ಇರಲ್ಲ, ನಾಯ್ಸ್ ಪೊಲ್ಯೂಷನ್ ಇರಲ್ಲ. ಸೊ ಆರಾಮಾಗಿ ಕುಂತು ಮಾಡಬಹುದು, ಏನು ತೊಂದರೆ ಆಗಲ್ಲ. ಓಕೆ ಓಕೆ ಸರ್. ಈ ಮಷಿನ್ದಲ್ಲಿ ನಾವು ಒಬ್ಬರು ಕೆಲಸ ಮಾಡ್ಬೇಕಂತ ಆ ತರ ಏನೋ ಕಂಡೀಷನ್ ಇದೆಯಾ? ಏನು 3 ಮಂದಿ 4 ಮಂದಿ ಕೂಡ ಮಾಡ್ಬೋದು ಸರ್? ಅದೇನಿಲ್ಲ, ಮಷಿನ್ ಒಂದ್ಸಲ ಸೆಟ್ ಆಯ್ತು, ಸೆಟ್ ಮಾಡ್ಕೊಂಡ್ಮೇಲೆ ನೋಡಿ ನೀವು ನೋಡ್ತಿರೋ ಪ್ರಕಾರ ನೋಡಿ 3 ಜನ ಕೂಡಿ ಮಾಡ್ತಾ ಇದೀವಿ ಇಲ್ಲಿ. ಹಾ ಸರ್. ಸೊ ನೀವು ಅದನ್ನ ಸ್ಪೀಡ್ ನೀವು ಜಾಸ್ತಿ ಇಟ್ಕೋಬಹುದು, ಸ್ಲೋನು ಇಟ್ಕೋಬಹುದು. ಹಾ ಸರ್. ಸೊ ಈ ತರ ನೀವು ಪ್ರೊಡಕ್ಷನ್ ತರಬಹುದು ಈ ತರ. ಓಕೆ ಓಕೆ ಸರ್. ಈ ತರಾನು ಇದು ರೆಡಿ ಆಗುತ್ತೆ ಸರ್? ಈ ತರ ರೆಡಿ. ಓಕೆ. ಯಾಕಂದ್ರೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಒಬ್ರು ಅಂತಲ್ಲ, ನೀವು 3 ಜನನು ಕೂಡಿ ಇದರಲ್ಲಿ ಮನೆಯಲ್ಲಿ ಈಗ 3 ಮಂದಿ ಇರ್ತೇವಿ, 4 ಮಂದಿ ಇರ್ತೇವಿ, ಅವರು ಎಲ್ಲರೂ ಕೂಡ ಒಂದು ಮಾಡ್ಕೋಬಹುದು ಸರ್. ಆದ್ರೆ ಇದನ್ನ ಹತ್ತಿ ಅಷ್ಟೇ ಬಿಡ್ಬೇಕು, ಸೆಟ್ಟಿಂಗ್ಸ್ ಯಾರು ಚೇಂಜ್ ಮಾಡಬಾರ್ದು. ಯಾಕಂದ್ರೆ ಸೆಟ್ಟಿಂಗ್ಸ್ ಮೇನ್ ಇಂಪಾರ್ಟೆಂಟ್. ಒಂದೇ ಲೆವೆಲ್ ಒಂದೇ ಕ್ವಾಲಿಟಿ ಬರ್ಬೇಕಿದು.
ಓಕೆ ಸೊ ಅದಕ್ಕೋಸ್ಕರ ನಾವು ಸೆಟ್ಟಿಂಗ್ಸ್ ಯಾವುದೇ ರೀತಿಯಿಂದ ಆಪರೇಟ್ ಮಾಡಂಗಿಲ್ಲ. ಓನ್ಲಿ ಹತ್ತಿ ಹಾಕ್ಬೇಕು, ಬತ್ತಿ ಬರುತ್ತೆ ಈ ತರ. ಓಕೆ ಓಕೆ ಸರ್. ಈ ತರ ನಾವು ಹತ್ತಿ ಹಾಕಿದ್ರೆ ಈ ತರ ಬತ್ತಿನ ರೆಡಿ ಆಗಿ ಬಂದ್ಬಿಡುತ್ತೆ ಸರ್ ಇದು. ಓಕೆ, ಈ ತರ ನೋಡ್ಕೋಬಹುದು ಸ್ನೇಹಿತರೆ, ಈಸಿಯಾಗಿ ಆಪರೇಟ್ ಮಾಡ್ಬೋದು ಸರ್ ಮನೆಯಲ್ಲಿ. ಒಂದು ಸಣ್ಣ ಪುಟ್ಟು ಯಾರಿಗಾರ ಬಿಸ್ನೆಸ್ ಮಾಡೋದಿದೆ, ಬೈಬ್ಯಾಕ್ ಮಾರ್ಕೆಟಿಂಗ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ಅವ್ರು ಈ ಮಿಷನ್ ಪರ್ಚೇಸ್ ಮಾಡಬಹುದು. ನಮಗ್ ಕೊಡ್ತಾ ನೀವು ಮಾರ್ಕೆಟಿಂಗ್ ಮಾಡ್ಕೋಬಹುದು, ಮಾರ್ಕೆಟ್ ನಲ್ಲಿ ಕೂಡ ಸೇಲ್ ಮಾಡ್ಕೋಬಹುದು, ತಮ್ಮ ಓನ್ ಬ್ರ್ಯಾಂಡ್ ಹಾಕಿ ಅವರು ಕೂಡ ಸೇಲ್ ಮಾಡ್ಕೋಬಹುದು. ಅದಕ್ಕೋಸ್ಕರ ಬೈಬ್ಯಾಕ್ ಸಪೋರ್ಟ್ ತಂದಿರೋದು. ಓಕೆ ಓಕೆ, ಯಾಕಂದ್ರೆ ಸ್ಟಾರ್ಟಿಂಗ್ ನಮ್ ಮಾರ್ಕೆಟಿಂಗ್ ಮಾಡಕ್ ಸ್ವಲ್ಪ ಸಮಸ್ಯೆ ಆಗತ್ತೆ ಅಂತ ಹೇಳಿದ್ರೆ ಬೈಬ್ಯಾಕ್ ನಮ್ಗೆ ಕೊಡುದು. ನಮ್ಗೆ ಯಾವಾಗ ಸ್ವಲ್ಪ ಇನ್ನು ಸ್ವಲ್ಪ ಮಾರ್ಕೆಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ, ಜಾಸ್ತಿ ಪ್ರೊಡಕ್ಷನ್ ಮಾಡಿ ಅವ್ರಿಗೂ ಪ್ರಾಫಿಟ್ ಮಾರ್ಜಿನ್ ಅವ್ರಿಗೂ ಕೂಡ ಜಾಸ್ತಿ ಸಿಗುತ್ತೆ. ತಮ್ಮದೇ ಒಂದು ಬ್ರ್ಯಾಂಡ್ ಮಾಡ್ಕೊಂಡು ಸೇಲ್ ಮಾಡಬಹುದು. ಓಕೆ ಓಕೆ ಸರ್. ಸ್ನೇಹಿತರೆ, ಏನಿದೆಲ್ಲ ಸ್ವಂತ ಬ್ರ್ಯಾಂಡ್ ಮಾಡೋದಿತ್ತ ಆ ಥರನೂ ಮಾಡ್ಕೋಬಹುದು. ಇಲ್ಲಾಂದ್ರೆ ಬೈಬ್ಯಾಕ್ ಅಂತ ಹೇಳಿದ್ರೆ ಅಗ್ರಿಮೆಂಟ್ ಕೊಡ್ತಾರೆ, ಅಗ್ರಿಮೆಂಟ್ ಪ್ರಕಾರ ನೀವು ಬೈಬ್ಯಾಕ್ ನ ತಗೊಂಬಂದು ಕೊಡ್ಬೋದು ಸರ್. ಓಕೆ ಓಕೆ, ಲಾಸ್ಟ್ ನಮ್ಮ ವ್ಯೂವರ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ಏನಿಲ್ಲ ಸರ್, ಮೊದಲು ಮಷಿನ್ ಡೀಟೇಲ್ಸ್ ತಗೊಳ್ಳಿ, ಕಾಲ್ ಮಾಡಿ ಮಷಿನ್ ಡೀಟೇಲ್ಸ್ ತಗೊಳ್ಳಿ. ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಬಂದು ನೋಡ್ಕೊಳ್ಳಿ, ಇದ್ರ ಟ್ರೈನಿಂಗು ಕೊಡ್ತೀವಿ, ಮಾಹಿತಿ ಕೊಡ್ತೀವಿ. ಸೊ ಆಮೇಲೆ ನಿಮ್ ಮಾಡೋದು ಇಷ್ಟ ಆಯ್ತಂದ್ರೆ ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಮನೆಯಲ್ಲಿ ಕುತ್ಕೊಂಡು ಮಾಡಿ. ಸೊ ಒಮ್ಮೆಲೆ ನೀವು ದುಡ್ಡು ಹಾಕೋಬೇಡಿ, ಅಲ್ಲೇ ಕಾಲ್ ನಲ್ಲೇ ನೀವು ದುಡ್ಡು ಫೋನ್ ಪೇ ಮಾಡೋದಾಗ್ಲಿ ಆತರ ಮಾಡಬೇಡಿ. ಸೊ ಯಾವುದೇ ರೀತಿಯಿಂದ ನೀವು ಬಂದು ಡೀಟೇಲ್ಸ್ ತಗೊಳ್ಳಿ, ಇನ್ಫಾರ್ಮೇಶನ್ ತಗೊಳ್ಳಿ, ಒಳ್ಳೆ ಅನ್ಸಿದ್ರೆ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿ ಮನೆಯಲ್ಲಿ ಕುತ್ಕೊಂಡು ಕೆಲಸ ಮಾಡಿ, ಅಷ್ಟೇ ಹೇಳೋದು. ಹೌದೌದು ಸರ್, ಜೆನ್ಯೂನ್ ಬಿಸ್ನೆಸ್ ಇರುತ್ತೆ. ಬನ್ನಿ, ಡೀಟೇಲ್ಸ್ ತಗೊಳ್ಳಿ, ಎಲ್ಲ ನಿಮ್ಗೆ ಮಾಡ್ಬಹುದು, ನೀವು ಮಾಡ್ಬಹುದು ಅಂತ ಅನ್ಸಿದ್ರೆ ಮಾತ್ರ ಮಷಿನ್ ತಗೊಂಡು ಪರ್ಚೇಸ್ ಮಾಡಿ ಮನೆಯಲ್ಲಿ ಕುಂತ್ಕೊಂಡು ಮಾಡ್ಬೋದು ಸರ್. ಇದರಲ್ಲಿ ಇನ್ನೊಂದು ಬಿಸ್ನೆಸ್ ಮಾಡ್ಬೋದು ಅಂತ ಹೇಳಿದ್ರೆ, ಯಾಕಂದ್ರೆ ಪ್ಯಾಕಿಂಗ್ ಮಾಡ್ಬೋದು ಅಂತ ಹೇಳಿದ್ರೆ, ಅದು ಪ್ಯಾಕಿಂಗ್ ಯಾವ ತರ ಇದೆ ಸರ್, ಅದೊಂದು ಸ್ವಲ್ಪ ತೋರಿಸ್ಬಿಡಿ ನಮ್ಮ. ಇದು ನಿಮ್ಗೆ ಪ್ಯಾಕಿಂಗ್ ನಲ್ಲಿ ಇದು 2-in-1 ಮಷಿನ್ ಇದೆ. ಇದರಲ್ಲಿ ಹತ್ತಿ ಬತ್ತಿನೂ ಮಾಡ್ಬೋದು, ಪ್ಲಸ್ ಇದು ಸೀಲಿಂಗ್ ಪ್ಯಾಕಿಂಗ್ ಕೂಡ ಮಾಡ್ಕೋಬಹುದು. ಸೀಲಿಂಗ್ ಪ್ಯಾಕಿಂಗ್ ಹೆಂಗ್ ಮಾಡ್ಬೋದು ಅಂದ್ರೆ, ಇದನ್ನ ಜಸ್ಟ್ ಇದನ್ನ ಈ ತರ ಮಾಡ್ಬಿಟ್ಟು ನೀಟಾಗಿ ಇಷ್ಟು ಬಿಟ್ಬಿಟ್ರೆ ಸಾಕು. ಓಕೆ ಸರ್, ಈ ತರ ಇದು ಇದರಲ್ಲಿ ನಾವು ಮಸಾಲಾ ಗಿಸಾಲ ಏನಾರು ಇತ್ತ ಅದನ್ನು ಎಲ್ಲ ಪ್ಯಾಕಿಂಗ್ ಮಾಡಿ ಈ ತರ ಸೇಲ್ ಮಾಡಿ ನೀಟಾಗಿ ಮಾಡಿ ನೀವು ಕೊಡ್ಬೋದು. ಓಕೆ ಓಕೆ ಸರ್, ನಮ್ಗೆ ಬೈಬ್ಯಾಕ್ ಅಂತ ಹೇಳಿದ್ರೆ ಈ ತರ ಪಾಕೆಟ್ ಮಾಡಿನೂ ಕೊಡ್ಬೋದು ನೀವು. ಇದರದ ಬೇಡ ನಮ್ಗೆ ಏನಾರ ಸಪ್ರೇಟ್ ನಾವು ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಿ ಅದರಲ್ಲಿ ಏನಾರು ಪ್ಯಾಕಿಂಗ್ ಮಾಡಿನೂ ಸೇಲ್ ಮಾಡ್ಬೋದು. ಕೂಡ ಮಾಡ್ಬೋದು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್.